ಅದರಲ್ಲಿ ಯಾರಿಗಾದ್ರೂ ಸಿಬ್ಬಂದಿಗಳಿಗೆ ಅಥವಾ ಏನಾದ್ರೂ ಈ ತೊಂದರೆಗಳಾದ್ರೆ ಅವ್ರಿಗೆ ಕೂಡ 20 lakh ಇದು ಕೂಡ ಇನ್ಸೂರೆನ್ಸ್ ಮಾಡಿಸಿ. ಸರ್, ಇನ್ಫ್ಲೂಯೆನ್ಸರ್ಸ್ ಗಳಿಗೆ ನಿರ್ಬಂಧ ಹಾಕ್ತೀರಾ ಹೇಗೆ ಅಂತ ಸೋಶಿಯಲ್ ಯಾರಿಗೂ ಕೂಡ ನಾನು ಅದೇ ಹೇಳ್ತಾ ಇರೋದು, ಯಾರಿಗೂ ಅವಕಾಶ ಇಲ್ಲ. ಆನೆ ಹತ್ರ ಮತ್ತೆ ಆನೆಯನ್ನು ಮುಟ್ಟಕ್ಕೆ ಆಗ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಅದನ್ನ ನಾವು ಒಂದು ಸ್ಟ್ರೀಮ್ಲೈನ್ ಮಾಡಕ್ಕೆ ಆಲ್ರೆಡಿ ನಾವು ಮಂಡೆಯಿಂದ ನಾವು ಒಂದು ಸ್ಟ್ರೀಮ್ಲೈನ್ ಮಾಡ್ತೀವಿ. ಆಲ್ರೆಡಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಜೊತೆಗೆ ನಾವು ಒಂದು ಸಭೆಯನ್ನ ಕರೆದಿದ್ದೀವಿ. ಅವತ್ತು ಅದನ್ನ ಡಿಸೈಡ್ ಮಾಡ್ತೀವಿ. ಹೌದು, ಎಲ್ಲಾ ಜನರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಆನೆಗಳು ಎಷ್ಟೇ ಆದ್ರೂ ಕೂಡ ವನ್ಯಜೀವಿಗಳೇ. ಅವುಗಳ ಮೇಲೆ ಪ್ರೀತಿಯನ್ನ ತೋರಿಸಿ, ಕಾಳಜಿಯನ್ನ ತೋರಿಸಿ, ಆದ್ರೆ ಡಿಸ್ಟೆನ್ಸ್ ಇಂದ ತೋರಿಸಿ. ಯಾವುದೂ ಕೂಡ ಹತ್ತಿರದಿಂದ ನಾವು ಅದು ಯಾವುದೇ ಇದು ಅಲ್ಲ, ಸಾಕಿರುವಂತ ಆನೆಗಳಂತ ಅನ್ಕೋಬೇಡಿ. ಯಾವುದು ಕೂಡ ವನ್ಯಜೀವಿ, ಅದರದೇ ಆದ ವೈಲ್ಡ್ ಇನ್ಸ್ಟಿಂಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ದೂರದಿಂದ ನೋಡಿ ಕಣ್ ತುಂಬ್ಕೊಳ್ಳಿ, ತಾವು ಆನಂದಿಸಿ ಅಂತ ನಾ ಕೇಳ್ಕೊಳ್ತೀನಿ. ಸುಗ್ರೀವಾಗ ಏನು ಅಂದ್ರೆ, ರೀಸೆಂಟ್ ಆಗಿ ನಾವು ಎಲಿಫೆಂಟ್ ಕ್ಯಾಪ್ಚರ್ ಆಯ್ತು ಇದರಲ್ಲಿ ನಮ್ಮ ಕೊಡಗುದಲ್ಲಿ. ಅದಕ್ಕೆ ಕ್ಯಾಪ್ಚರ್ ಆಪರೇಷನ್ಗೆ ಅವನೇ ಲೀಡ್ ಮಾಡಿದ್ದ. ಹಾಗಾಗಿ ರೆಸ್ಟ್ ಬೇಕಾಗಿತ್ತು. ಸೊ ಸಡನ್ ಆಗಿ ಅಲ್ಲಿ ಕ್ಯಾಪ್ಚರ್ ಆಪರೇಷನ್ ಇಂದ ನಾವು ಈ ಮೋಡ್ಗೆ ತರಕ್ಕಾಗಲ್ಲ. ಫೆಸ್ಟಿವಲ್ ಮೋಡಿಗೆ ತರಬೇಕು ಅಂದ್ರೆ ಅದು ಕಾಮ್ನೆಸ್ ಬರಬೇಕು, ಮತ್ತೆ ರೆಸ್ಟ್ ಬೇಕೇ ಬೇಕು. ಹಾಗಾಗಿ ಅದಕ್ಕೆ ವಿಶ್ರಾಂತಿ ನೀಡಿದೀವಿ ಒಂದು ಸ್ವಲ್ಪ ದಿನ. ವಿಶ್ರಾಂತಿ ಆದ್ಮೇಲೆ ಕರ್ಕೊಂಡು ಹೌದು ಸೆಕೆಂಡ್. ತುಂಬಾ ಭಾವುಕದ ಕ್ಷಣ ಅದು. ಅಭಿಮನ್ಯು ಇಷ್ಟೊಂದು ಎಲ್ಲರಿಗೂ ಕೂಡ, ಮೈಸೂರಿನಲ್ಲಿ ನಮಗಾಲಿ ಎಲ್ಲರಿಗೂ ಕೂಡ ಭಾವುಕದ ಕ್ಷಣ ಅದು. ನಮ್ಗೆ ಒಂಥರ ಅನಿಸ್ತಾ ಇತ್ತು ಬೀಳ್ಕೊಡುವಾಗ, ಅಭಿಮನ್ಯು ಇರ್ಲಿಲ್ಲ ಈ ದಸರಾ. ಅಭಿಮನ್ಯು ಬಂದಿದ್ದಾನೆ ಅಂತ ಅಭಿಮನ್ಯು ಹೆಸರು ಖಂಡಿತ ಹೌದು. ಎಲ್ಲರ ಅಂದ್ರೆ ಅಷ್ಟು ಮನಸ್ಸಲ್ಲಿ ಬೇರೂರು ಇದ್ದಾನೆ ಅಭಿಮನ್ಯು ಹಾಗೆ. ಹಾಗಾಗಿ ನಮಗೂ ಕೂಡ ಇದಿದೆ. ಬಟ್ ಏನು ಅಂತಂದ್ರೆ ಅವನಿಗೆ ವಿಶ್ರಾಂತಿ ಇದು ಅವಶ್ಯಕತೆ ಇದೆ ಅಂತ ಹೇಳಿ 60 ಆದ್ಮೇಲೆ ಗೈಡ್ಲೈನ್ಸ್ ಪ್ರಕಾರ ನಾವು ರಿಟೈರ್ಮೆಂಟ್ ಕೊಡ್ಲೇಬೇಕಿತ್ತು. ಹಾಗೆ ಸರ್ಕಾರ ಏನು ಅಂದ್ರೆ ಬೀಳ್ಕೊಡುಗೆ, ಒಂದು ಗ್ರ್ಯಾಂಡ್ ಬೀಳ್ಕೊಡುಗೆ ಕೊಡಬೇಕು. ಅವ್ನು ಮಾಡಿರುವಂತ ಸರ್ವಿಸ್ ಮತ್ತೆ ಅವ್ನು ತೋರಿರುವಂತ ಧೈರ್ಯ ಇರ್ಲಿ. ಆಮೇಲೆ ಕ್ಯಾಪ್ಚರ್ ಸುಮಾರು 150ಕ್ಕೂ ಅಧಿಕ ಎಲಿಫೆಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿದ್ದಾನೆ. 50ಕ್ಕೂ ಅಧಿಕ ಟೈಗರ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿದ್ದಾನೆ. ಆಮೇಲೆ ಸುಮಾರು 25 ವರ್ಷಕ್ಕಿಂತ ಅಧಿಕ ವರ್ಷ ಏನು ನಮ್ಮ ದಸರಾದಲ್ಲಿ ಪಾಲ್ಗೊಂಡಿದ್ದಾನೆ. ವಿತ್ ಸಿಂಗಲ್ ಏನು ಕೂಡ ನೆಗೆಟಿವ್ ಇದು ಇಲ್ದೇನೆ. ಹಾಗಾಗಿ ಇವೆಲ್ಲ ಸಾಧನೆನೇ ಅವು. ಆ ಸಾಧನೆಗೆ ನಾವು ಗೌರವನ್ನ ತೋರ್ಲೇಬೇಕಾಗಿತ್ತು. ಹಾಗಾಗಿ ಇವತ್ತು ಆ ಗೌರವ ವಂದನೆಯನ್ನ ನಾವು ಕೊಟ್ಟಿದ್ದೀವಿ. ಅವರು ಕೂಡ ಹೌದು, ಏನು ಕಾವಾಡಿ ಮತ್ತು ಮಾವುತ ಕೂಡ ಭಾವುಕರಾಗಿರ್ತಾರೆ. ಕೊನೆಗೆ ನಮ್ಮ ಸಿಬ್ಬಂದಿಗಳು ಕೂಡ ಭಾವುಕರಾಗಿದ್ದು, ನಾವು ಕೂಡ ಭಾವುಕರಾಗಿದ್ದೀವಿ. ಅದೊಂದು ಕ್ಷಣ, ಭಾವುಕ ಕ್ಷಣ ಇದ್ದೇ ಇರುತ್ತೆ. ಬಟ್ ಅವ್ನು ನಮ್ ಜೊತೆನೆ ಇರ್ತಾನೆ, ಎಲ್ಲಿ ಇಲ್ಲ. ಹಾಗಾಗಿ ಇದ್ದೇ ಇರ್ತಾನೆ. ಥ್ಯಾಂಕ್ ಯು.